ಹೊನ್ನಾವರದ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ತಾಲೂಕಾಡಳಿತ, ತಾಲೂಕಾ ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಹೊನ್ನಾವರ ತಾಲೂಕು ದಂಡಾಧಿಕಾರಿ ರವಿರಾಜ್ ದೀಕ್ಷಿತ್ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಮಾನ್ಯ ರವಿರಾಜ್ ದೀಕ್ಷಿತ್ ಅವರು ದೀಪವನ್ನು ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಈ ವೇಳೆ ಅಳ್ಳಂಕಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಜಿಎಸ್ ಹೆಗಡೆ ಮಾತನಾಡಿ, ಕೆಂಪೇಗೌಡರ ಜೀವನ ಹಾಗೂ ಅವರ ಸಾಧನೆ, ಆದರ್ಶ, ವ್ಯಕ್ತಿತ್ವ, ಆಡಳಿತದ ಬಗ್ಗೆ ಸ್ವವಿವರವಾಗಿ ಹೇಳಿದರು. ಈ ನಾಡನ್ನ ಸಾಕಷ್ಟು ಅರಸರು, ಸಾಮ್ರಾಟರು ಆಳ್ವಿಕೆ ಮಾಡಿ ಈ ನಾಡನ್ನ ಕಟ್ಟಿ ಬೆಳೆಸಿದ್ದಾರೆ. ಅವರ ಕಾರ್ಯಗಳನ್ನು ನಾವು ಸ್ಮರಿಸಿಕೊಳ್ಳಬೇಕು ಹಾಗೂ ಅವರ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಕಾಂಚೀಪುರ, ತಮಿಳುನಾಡಿನ ಕಾಂಚೀಪುರದಿಂದ 1400ರ ಹೊತ್ತಿಗೆ ಕರ್ನಾಟಕದ ಬೆಂಗಳೂರಿನ ಮಾಗಡಿ ಸಮೀಪದ ಅವತಿ ಎನ್ನುವಂತಹ ಪ್ರದೇಶಕ್ಕೆ ಬಂದು ಆ ಪ್ರದೇಶದ ಪಾಳೆಗಾರರಾಗಿ, ಪಾಳೆಗಾರ ಅಂತಂದ್ರೆ ಒಂದು ಸಣ್ಣ ಪ್ರದೇಶದ ಅಧಿಪತಿ ಅಂತ ಅರ್ಥ. ಈ ನಾಡನ್ನ ಸಾಮ್ರಾಟರು ಆಳಿದ್ದಾರೆ. ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು, ಇವರೆಲ್ಲ ಶ್ರೇಷ್ಠ ಅರಸರಾಗಿ ದೊಡ್ಡ ದೊಡ್ಡ ಪ್ರದೇಶಕ್ಕೆ ಅಧಿಪತಿಗಳಾಗಿ, ರಾಜರಾಗಿ, ಸಾಮ್ರಾಟರಾಗಿ ಈ ನಾಡನ್ನು ಮುನ್ನಡೆಸಿದ್ದಾರೆ, ಕಟ್ಟಿದ್ದಾರೆ. ಅದರ ಜೊತೆಗೆ 13-14ನೇ ಶತಮಾನದ ಹೊತ್ತಿಗೆ ಅನೇಕ ಪಾಳೆಗಾರರು ಸಣ್ಣ ಸಣ್ಣ ಪ್ರದೇಶವನ್ನ ಆಳಲಿಕ್ಕೆ ಆರಂಭಿಸಿದರು. ವಿಜಯನಗರದಂತಹ ಅರಸರಿಗೆ ಬಹುದೀರ್ಘವಾದಂತಹ ಪ್ರದೇಶ ಇತ್ತು, ಆಳ್ವಿಕೆ ಇತ್ತು, ಎಲ್ಲವನ್ನೂ ಒಬ್ಬ ರಾಜ ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರವರಿಗೆ ಅವರಲ್ಲಿಯೇ ಇದ್ದಂತಹ ಒಬ್ಬ ಲೀಡರಿಗೆ, ಮುಖಂಡನಿಗೆ, ಗಮನ ಸೆಳೆದಂತಹ ಒಬ್ಬ ನಾಯಕನಿಗೆ ಆ ಒಂದು ಆಧಿಪತ್ಯವನ್ನು ಕೊಟ್ಟದ್ದು ಇದೆ. ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾತನಾಡಿ, ಬೆಂಗಳೂರು ಎಂದರೆ ನಮಗೆ ನೆನಪಿಗೆ ಬರೋದು ಕೆಂಪೇಗೌಡರು. ಆಗಿನ ಕಾಲದಲ್ಲಿ ಬೆಂಗಳೂರನ್ನು ನಿರ್ಮಾಣ ಮಾಡೋಕೆ ಅವರು ಮಾಡಿದ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಅದರ ಫಲವಾಗಿ ಇಂದು ಬೆಂಗಳೂರು ರಾಜ್ಯದ ರಾಜಧಾನಿಯಾಗಿ ಸಿಲಿಕಾನ್ ಸಿಟಿಯಾಗಿ ಬೆಳೆದಿದೆ. ಅವರ ಸಾಧನೆ ಹಾಗೂ ವ್ಯಕ್ತಿತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳಿದರು. ಹಾಗೂ ಎಲ್ಲರಿಗೂ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೋರಿದರು. ಆಗ ಕೆಂಪೇಗೌಡರು ಬೆಂಗಳೂರನ್ನ ನಿರ್ಮಾಣ ಮಾಡಲಿಕ್ಕೆ ಹಾಕೊಂಡಂತ ಯೋಜನೆಗಳ ಕಾರಣ ಇವತ್ತು ನಾವು ಬೆಂಗಳೂರಿಗೆ ಹೋದ್ರೆ ಅನೇಕ ಗಾರ್ಡನ್ಗಳನ್ನು ನೋಡ್ತೀವಿ. ಹಾಗಾಗಿ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಕೂಡ ಕರೀತಾರೆ. ಬೇರೆ ಯಾವುದೇ ನಗರವನ್ನ ನೀವು ನೋಡಿದ್ರು ಕೂಡ ಬೆಂಗಳೂರಿನಲ್ಲಿ ಇದ್ದಷ್ಟು ಗಾರ್ಡನ್ಗಳು ಸಿಗುವುದಿಲ್ಲ. ಹಾಗೆ ಒಂದೊಂದು ಗಾರ್ಡನ್ಗಳು ತುಂಬಾ ವಿಸ್ತಾರವಾದಂತಹ ಗಾರ್ಡನ್ಗಳು ಬೆಂಗಳೂರಿನಲ್ಲಿದ್ದಾರೆ. ಹಾಗೆ ಅಷ್ಟೇ ಸುಂದರವಾದಂತಹ ಗಾರ್ಡನ್ಗಳಿವೆ. ಬೆಂಗಳೂರಿನಲ್ಲಿ ಎಷ್ಟು ಜನದಟ್ಟಣೆ ಇದ್ರೂ ಕೂಡ ಅನೇಕ ಮರಗಳನ್ನು ಕೂಡ ಬೆಂಗಳೂರಿನಲ್ಲಿ ಬೆಳೆಸಿದ್ದಾರೆ. ಇದಕ್ಕೆಲ್ಲ ಕಾರಣ ಆಗ ಕೆಂಪೇಗೌಡರು ಬೆಂಗಳೂರನ್ನ ರೂಪಿಸಲಿಕ್ಕೆ ಮಾಡ್ಕೊಂಡಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಹಾಗಾಗಿ ನಾವು ನಾಡಪ್ರಭು ಅಂತದನ್ನು ಕರಿತಿದ್ವಿ. ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರನ್ನು ನಿರ್ಮಾಣ ಮಾಡಿದಂಥ ಒಂದು ಕೀರ್ತಿ ಅವರದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಜಯಂತಿ ಇನ್ನು ಉತ್ತಮ ರೀತಿಯಲ್ಲಿ ಆಚರಣೆ ಮಾಡುವಾಗೆ ಆಗಲಿ, ಹಾಗೆಯೇ ಕೆಂಪೇಗೌಡರ ಜೀವನ ನಮಗೆಲ್ಲ ಆದರ್ಶವಾಗಲಿ ಅಂತಕೊಂಡು ಹಾರೈಸಿ ಎಲ್ಲರೂ. ಇನ್ನು ಈ ವೇಳೆ ಒಕ್ಕಲಿಗರ ಸಂಘದ ತಾಲೂಕಾ ಅಧ್ಯಕ್ಷರಾದ ತಿಮ್ಮಪ್ಪಗೌಡ ಮಾತನಾಡಿ, ಕೆಂಪೇಗೌಡ ದಿನಾಚರಣೆಯ ಶುಭ ಕೋರಿದರು. ಹಾಗೂ ನಮ್ಮ ಒಕ್ಕಲಿಗರ ತಾಲೂಕಾ ಘಟಕದ ವತಿಯಿಂದ ಮತ್ತಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೆಂಪೇಗೌಡರ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಾಗುವುದೆಂದು ಹೇಳಿದರು. ಇನ್ನು ತಾಲೂಕಾ ದಂಡಾಧಿಕಾರಿಗಳಾದ ರವಿರಾಜ್ ದೀಕ್ಷಿತ್, ದೂರದೃಷ್ಟಿಯಿಂದ ನಾಡಿಗೆ ನೀಡುವ ಕೊಡುಗೆಯಿಂದಾಗುವ ಪ್ರಯೋಜನಕ್ಕೆ ಉದಾಹರಣೆಯೇ ಕೆಂಪೇಗೌಡರು. ಕೆಂಪೇಗೌಡರ ಆದರ್ಶ ಹಾಗೂ ಅವರ ವ್ಯಕ್ತಿತ್ವ ನಮ್ಮೆಲ್ಲರಿಗೂ ಬರಲಿ ಎಂದು ಹೇಳಿದರು. ಇನ್ನು ಈ ವೇಳೆ ಕೆಂಪೇಗೌಡರ ಜಯಂತಿಯ ಆಚರಣೆಯ ಪ್ರಯುಕ್ತ ನಗರದ ವಿವಿಧ ಶಾಲಾ ಹಾಗೂ ಕಾಲೇಜುಗಳಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ತಾಲೂಕಾ ದಂಡಾಧಿಕಾರಿ ರವಿರಾಜ್ ದೀಕ್ಷಿತ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್, ತಾಲೂಕಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ತಿಮ್ಮಪ್ಪಗೌಡ, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆಡಳಿತ ಸಿಬ್ಬಂದಿ, ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ವೀರೇಶ್ ಜೊತೆಗೆ ರಾಜೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.